ನೀನ್ ಏನ್ ಅನ್ಕೊಂಡಿದ್ಯಾ? ಇದನ್ನೆಲ್ಲ ದೊಡ್ಡ ಸಾಧನೆ ಅನ್ನೋ ತರ ಹೇಳ್ಕೊತಾ ಇದೆಯಲ್ಲ. ಓಕೆ, ನೀನ್ ಬೆಸ್ಟ್ ಫ್ರೆಂಡ್ ಭಾಗ್ಯ ಮಾಡಿದ್ ತಪ್ಪಲ್ವಾ? ನಾನ್ ಮಾಡಿದ್ ಮಾತ್ರ ನಿನ್ ಕಣ್ಣು ಕಾಣಿಸ್ತಿದ್ಯಾ? ಅಲ್ಲ, ಎಷ್ಟು ಬೇಗ ಈ ಜಡ್ಜ್ಮೆಂಟ್ ಬಂದ್ಬಿಟ್ಟಿ. ನಾನ್ ಮಾಡಿದ್ದು ತಪ್ಪು ಅಂತ ಹೇಳ್ತಿದ್ಯಾ? ನಾಚಿಕೆ ಆಗಲ್ಲ ನಿನ್ಗೆ? ಸರಿಯಾಗಿ ಮಾಡ್ಬೇಕು. ಅರೆ ಬ್ರದರ್, ಏನಿದು ಆಲ್ರೆಡಿ ಕುಡಿಯೋಕ್ ಶುರು ಮಾಡ್ಬಿಟ್ಟಿದ್ದೀರಾ? ಬ್ರದರ್, ಮತ್ತೆ ಊರಿನ ಸ್ಪೆಷಲ್ ಅಂದ್ರೆ ಬಿಡಕ್ ಆಗತ್ತಾ? ಬನ್ನಿ, ನೀವು ಒಂದು. ನೋ ಐ ಆಮ್ ನಾಟ್ ಇನ್ ದ ಮೂಡ್. ಬೇಡ. ಏ ತಾಂಡವ್, ನಾನ್ ನಿನಗೆ ಕಂಪ್ನಿ ಕೊಡ್ಲಾ? ಓ ಶ್ರೇಷ್ಠ, ಯಾರು ಬೇಡ ಅಂದಿದ್ದು? ಕಮಾನ್. ಬಟ್ ನೀನ್ ಇಷ್ಟೇ ಸಾಕು ಅಂತ ಎದ್ದೋದ್ರೆ? ಖಂಡಿತವಾಗ್ಲೂ ಹೋಗಲ್ಲ, ಆರಾಮಾಗಿ ಕೂತ್ಕೋತೀನಿ ಇವತ್ತು. ಕಿಶನ್ ಬಾ, ನೀನ್ ಯಾಕೆಲ್ಲ ಕುತ್ಕೊಂಡೆ? ನೀನ್ ಹೋಗು ಪೂಜಾ, ನಾನು ಬರ್ತೀನಿ. ನೋಡು, ನೀನ್ ಕುಡಿಯೋದ್ ಮಾಡಿದ್ರೆ ಚೆನ್ನಾಗಿರಲ್ಲ. ಹೇ ಇಲ್ಲಪ್ಪ, ಆತರ ಎಲ್ಲ ಮಾಡಲ್ಲ. ಸುಮ್ನೆ ಚಕ್ಲಿ ತಿನ್ಕೊಂಡು ಕೂತಿದ್ದೆ ಅಷ್ಟೇ. ನೀನ್ ಹೋಗು, ಬರ್ತೀನಿ. ಓಕೆ ಓಕೆ. ಆರಾಮ ಕುಡಿಯೋ. ಪ್ಲೀಸ್, ಇವತ್ ಮಾತ್ರ ನೀನ್ ನನ್ನ ತಡಿಬೇಡ. ನನಗಿರೋ ಫ್ರಸ್ಟ್ರೇಷನ್ಗೆ ನಾನು ಎಷ್ಟು ಕುಡಿತೀನೋ ನನಗೆ ಗೊತ್ತಿಲ್ಲ. ತನ್ಮಯ್ ಬಂಗಾರಿ ಎಲ್ಲೂ ಕಾಣಿಸ್ತಾ ಇಲ್ಲ. ಇನ್ನೂ ಬಂದಿಲ್ವಾ? ಕೈ ತೊಳ್ಕೊಂಡ್ ಬರ್ತಂತ ಹೇಳ್ಬಿಟ್ಟದ್ಲಲ್ಲ. ನಾವೆಲ್ಲ ಕಡೆ ಹುಡುಕದ್ವಿ ಭಾಗ್ಯ, ತನ್ವಿ ಕಾಣಿಸ್ತಾನೆ ಇಲ್ವಲ್ಲೇ. ಇದ್ರೆ ಎಲ್ಲಿ ಹೋದ್ಲು ಅತ್ತೆ ಇವಳು? ಹೇಳು ಇಲ್ಲ ನನ್ಗೆ. ಕಾಣಿಸ್ತಿಲ್ಲ ಅಂದ್ರೆ ಹೋದ್ಲು ಅತ್ತೆ. ಅತ್ತೆ, ಆ ರೌಡಿಗಳೇನಾದ್ರು? ಚೇಚೆ ಅಕ್ಕ, ಹಾಗೆಲ್ಲ ಏನೂ ಆಗಿರಲ್ಲ. ನೀನ್ ಸುಮ್ನೆ ಏನೇನೋ ಯೋಚನೆ ಮಾಡ್ಬೇಡ. ಅಕ್ಕೆ, ಆತರ ಎಲ್ಲ ಏನೂ ಆಗಿರಲ್ಲ, ತಲೆ ಕೆಡ್ಸ್ಕೊಬೇಡಿ. ಈ ಹುಡುಗಿಗೊಂಚೂರು ಜವಾಬ್ದಾರಿನೇ ಇಲ್ಲಪ್ಪ. ಜವಾಬ್ದಾರಿ ಇಲ್ದೇ ಇರೋದು ತನ್ವಿಗಲ್ಲ, ಅವಳನ್ನ ಹೆಚ್ಚಿದ ಎಮ್ಮೆ ಭಾಗ್ಯಾಗೆ. ಏಯ್ ಭಾಗ್ಯ, ಮಕ್ಳು ನೋಡ್ಕೊಳಕ್ ಆಗಲ್ಲ ಅಂದ್ಮೇಲೆ ಯಾಕೆ ಅವ್ಳ ರೆಸ್ಪಾನ್ಸಿಬಿಲಿಟಿ ತಗೋತೀಯಾ? ಇರ್ರೆಸ್ಪಾನ್ಸಿಬಲ್ ವುಮನ್. ಏಯ್, ಮುಚ್ಚ ಬಾಯ್ನ. ನೀನೇ ಏನು ಅನ್ಕೊಂಡಿದೀಯಾ? ಜವಾಬ್ದಾರಿ ಬಗ್ಗೆ ನೀನು ಮಾತಾಡ್ತೀಯಾ? ಜವಾಬ್ದಾರಿ ಬಗ್ಗೆ ಎಲ್ಲ ನೀನ್ ಮಾತಾಡಕ್ ಹೋಗ್ಬೇಡ. ಅಷ್ಟೊಂದ್ ಜವಾಬ್ದಾರಿ ಇದ್ದೋನು ನಮ್ಮನ್ನೆಲ್ಲ ನಡು ನೀರಲ್ಲಿ ಬಿಟ್ಟು ಹೋಗ್ತಿರ್ಲಿಲ್ಲ. ಅಮ್ಮ ಕುಸುಮಾಂಬೆ, ನನ್ ಮಗಳು ನನ್ ಜೊತೆಲಿದ್ದಾಗ ಯಾರ ಸಮಸ್ಯೆನೂ ಇರ್ಲಿಲ್ಲ ಗೊತ್ತಾ?
ಅದೇ ಅವಳು ನಿಮ್ ಜೊತೆ ಇದ್ದಾಗ ಹೊಡ್ದಿದ್ದೀರಾ ಬಡ್ದಿದ್ದೀರಾ, ಮನೆ ಬಿಟ್ಟು ಹೋಗೋ ತರ ಮಾಡಿದೀರಾ. ಇವಾಗ ಅವಳು ಎಲ್ಲಿ ಹೋಗಿದ್ದಾಳೆ ಅಂತಾನೂ ಗೊತ್ತಿಲ್ಲ. ಅಲ್ಲ, ಈ ಅಮ್ಮ ಅನ್ಕೊಂಡವಳು ಯಾಕೆ ಇನ್ನೂ ಇದ್ದಾಳೆ ಅಂತ. ಮತ್ತಿನ್ನೇನ್ ತಾಂಡವ್, ಎಲ್ಲಾ ವಿಷಯದಲ್ಲೂ ರೆಸ್ಟ್ರಿಕ್ಟ್ ಮಾಡ್ತಾರೆ. ಅವಳ ಹತ್ರ ಈಗ ಮಾಡ್ಬೇಡ, ಫೋನ್ ಯೂಸ್ ಮಾಡ್ಬೇಡ ಅಂತ ಹೇಳ್ತಾರೆ. ಇವ್ರಗಳಿಗೆ ಗೊತ್ತಾಗದೆ ಇರೋ ತರ ಅವಳು ಏನು ಮಾಡೋ ಹಾಗೆ ಇಲ್ಲ. ಈಗೆಲ್ಲ ಮಾಡಿದ್ರೆ ಜೊತೆಲಿ ಯಾರು ಇರ್ತಾರೆ ಹೇಳು ತಾಂಡವ್? ಏನಂದೆ ನಿನ್ನ ಅತ್ತೆ ಕೊಚ್ಚೆ ಎಸಿದ್ರೆ ನಮ್ಮೇಲೆ ಸಿಡಿಯೋದು. ಬಿಟ್ಬಿಡಿ ಅತ್ತೆ, ಇದು ನಿಲ್ಗೆ. ಮೊದ್ಲು ತನ್ನಿಯಲ್ಲಿದ್ದಾಳೆ, ಅವಳನ್ನ ಹುಡ್ಕೋಣ. ಏ ಅಮ್ಮೆ, ಹೋಗೆ ಹೋಗೆ. ಮರ್ಯಾದೆಯಿಂದ ನನ್ ಮಗಳನ್ನ ಹುಡ್ಕೊಂಡ್ ಬರ್ಲಿಲ್ಲ ಅಂತಂದ್ರೆ ನಾನ್ ಏನ್ ಮಾಡ್ತೀನೋ ನನಗೆ ಗೊತ್ತಿಲ್ಲ. ಬನ್ನಿ ಅತ್ತೆ. ಬಂಗಾರಿ, ನನ್ನ ಹತ್ರನೇ ಚಾಲೆಂಜಾ? ಆದಿ ಭಾಗ್ಯನ ಒಂದ್ ಮಾಡ್ತೀನಿ ಅಂತ ನಿಮ್ ಮೊಮ್ಮಗಳನ್ನ ಹುಡುಕಿ ಆಮೇಲೆ ಆದಿ ಭಾಗ್ಯನ ಒಂದ್ ಮಾಡಿ. ಪ್ರತಿದಿನ ಅವಳು ಟಾರ್ಚರ್ ಮೇಲೆ ಟಾರ್ಚರ್ ಕೊಡ್ತಾನೆ ಇದ್ದೆ. ಅಟ್ಲೀಸ್ಟ್ ಈಗಾದ್ರೂ ನನ್ನ ಬಿಟ್ಟು ಹೋಗ್ತಾಳೆ ಅಂತ. ಎಮ್ಮೆ ಹೋಗ್ಲೇ ಇಲ್ಲ. ನನಗೆ ಅವಳಿಂದ ದೂರ ಆಗ್ಬೇಕಾಗಿತ್ತು. ಜಸ್ಟ್ ಬಿಕಾಸ್ ನನಗೆ ನನ್ನ ಹನಿ ಶ್ರೇಷ್ಠನ ಮದುವೆ ಆಗ್ಬೇಕಾಗಿತ್ತು. ಅದಕ್ಕೂ ತುಂಬಾ ಪ್ರಯತ್ನ ಪಟ್ಟೆ ಗೊತ್ತಾ. ನಾ ಹೇಳ್ತಿರೋದು ಕರೆಕ್ಟ್ ತಾನೇ ಭಾಗ್ಯ? ನೀನೇ ಹೇಳು, ನಾನು ನೀನು ಒಟ್ಟಿಗೆ ಏನಕ್ಕಿರ್ಬೇಕು? ನನಗ್ ಡಿವೋರ್ಸ್ ಬೇಕು, ನೀನು ಭಾಗ್ಯ. ನಾ ಹೇಳಿದ್ನಲ್ಲ, ನಿನಗೆ ಯಾವ್ದಾದ್ರು ದುಡ್ಡಿನ ತೊಂದ್ರೆ ಆದ್ರೆ ಅದನ್ನೆಲ್ಲ ನಾನೇ ನೋಡ್ಕೋತೀನಿ. ಐ ಪ್ರಾಮಿಸ್. ನಿನ್ ಕೈ ಮುಗಿದ್ ಕೇಳ್ಕೊತಿದ್ದೀನಿ ಭಾಗ್ಯ. ನಮ್ಮ ಅಪ್ಪ ಅಮ್ಮನ ನನ್ನ ಮಕ್ಳನ್ನ ನನಗೆ ಕೊಟ್ಬಿಟ್ಟು ಎಲ್ಲಾದ್ರೂ ದೂರ ಹೊರಟೋಗು ಭಾಗ್ಯ, ಪ್ಲೀಸ್. ಖಾಲಿ ಕೈಲಿ ಕಳಿಸ್ದೆ ಅಂತ ಆಗ್ಬಾರ್ದಲ್ವಾ? ಅದಕ್ಕೆ ನಿನ್ ಸೀರೆ ಒಡವೆ ಎಲ್ಲ ತುಂಬಿಸಿಟ್ಟಿದ್ದೀನಿ. ಅದ್ರ ಜೊತೆ ಒಂದ್ 4 ಕಂತೆ ದುಡ್ಡು ಇಟ್ಟಿದ್ದೀನಿ, ತಗೊಂಡ್ ಹೋಗು. ನೀವು ಕಳ್ಸೋ ಪೇಪರ್ಗೆ ಸೈನ್ ಮಾಡಲ್ಲ ಅಂದ್ರೆ ಏನ್ ಮಾಡ್ತೀರಾ ಅಂತ ಕೇಳ್ತಾ ಇದೀನಿ. ಏನೇ ಮಾತಾಡ್ತಿದ್ಯಾ? ನಾನ್ ಸೈನ್ ಮಾಡಲ್ಲ. ಆದ್ರೂ ಎಮ್ಮೆ ಬಗ್ಲೇ ಇಲ್ಲ. ಅದಕ್ಕೆ ಅವಳಗ್ ಸರಿಯಾಗಿ ಪಾಠ ಕಲಿಸ್ಬೇಕು ಅಂತ ಅವಳನ್ನ ಮನೆಯಿಂದ ಹೊರಗೆ ಹಾಕಕ್ ನೋಡಿದೆ. ನೀನ್ ನನ್ಗೆ ಸರಿಯಾದ ಹೆಂಡತಿ ಅಲ್ಲ, ದಡ್ಡಿ ನೀನು, ದಡ್ಡಿ. ಎಮ್ಮೆ, ನಿನ್ ಜೊತೆ ಬದುಕಕ್ ಇಷ್ಟ ಇಲ್ಲ. ನಾನು ಶ್ರೇಷ್ಠನ್ ಜೊತೆನೆ ಬದುಕೋದು. ನಾನು ಅವ್ರ ಜೊತೆ ಬದುಕ್ಬೇಕಂದ್ರೆ ನೀನ್ ಇಲ್ಲಿಂದ ತೊಲಗ್ಬೇಕು. ನಡಿಯೇ. ಭಾಗ್ಯ ಈ ಮನೇಲಿ ಇಲ್ಲ ಅಂದ್ಮೇಲೆ ನನಗೂ ಈ ಮನೇಲಿ ಇರೋದಕ್ಕೆ ಸಾಧ್ಯನೇ ಇಲ್ಲ. ನಾನು ಭಾಗ್ಯನ ಜೊತೆ ಹೊರಟೋಗ್ತೀನಿ. ನಾನು ಹೋಗ್ತೀನಿ. ಭಾಗ್ಯ ಇಲ್ಲದ ಮನೇಲಿ ನಾನು ಇರಲ್ಲ. ನಾನು ಅವಳ ಜೊತೆ ಬರ್ತೀನಿ. ಅಪ್ಪ ಅಮ್ಮ ಎಲ್ಲ ಹೋಗಿ ಅವಳ ಪರವಾಗೇ ನಿಂತ್ಕೊಂಡ್ರು. ನನಗ್ ಯಾರು ಸಪೋರ್ಟೇ ಮಾಡ್ಲಿಲ್ಲ. ಅದಕ್ಕೆ ಹಾಳಾಗೋಗ್ಲಿ ಅಂತ ನಾನೇ ಮನೆ ಬಿಟ್ಟು ಬಂದ್ಬಿಟ್ಟೆ. ಆಮೇಲೆ ಏನ್ ಮಾಡ್ದೆ ಗೊತ್ತಾ? ನಾನು ಸಬ್ ಇನ್ಸ್ಪೆಕ್ಟರ್ ಉಮೇಶ್. ಯಾಕೆ ನನಗ್ ಫೋನ್ ಮಾಡಿದೀರಾ? ಸುನಂದನವರು. ನಿಮ್ಗೇನಾಗ್ಬೇಕು? ಸುನಂದ ನನಗೆ ಅಮ್ಮ ಆಗ್ಬೇಕು ಸರ್. ಅಂದ್ರೆ ನಿಮ್ಮಮ್ಮ ಸಿಕ್ಕಿದ್ದಾರೆ, ಅರೆಸ್ಟ್ ಮಾಡಿ ಸೆಲ್ಲಲ್ಲಿ ಹಾಕಿದೀವಿ. ಭಾಗ್ಯ ಮೇಡಮ್ ಅವ್ರೆ, ನನ್ನ ಕೇಸ್ನ ವಾಪಸ್ ತಗೋತೀನಿ, ನಿಮಗೋಸ್ಕರ ವಾಪಸ್ ತಗೋತೀನಿ. ಬಟ್ ನಂದೊಂದು ಕಂಡೀಷನ್ ಇದೆ. ನೀನ ಕಂಡೀಷನ್ಗೆ ಒಪ್ಕೊಂಡ್ರೆ ಪಕ್ಕಾ ಕಂಪ್ಲೇಂಟ್ ವಾಪಸ್ ತಗೋತೀನಿ. ಭಾಗ್ಯ ನಿನ್ಗೆ ಡಿವೋರ್ಸ್ ಕೊಟ್ಟಿದ್ದಾಳೆ ಕಣೋ. ನೀವು 5 ತಿಂಗಳಿಂದ EMI ಕಟ್ಟಿಲ್ಲ, ಬೇಗ ಕಟ್ಟಲಿಲ್ಲ ಅಂದ್ರೆ ಆಕ್ಷನ್ ತಗೋಬೇಕಾಗುತ್ತೆ. ಏನ್ರಿ ಹೆದರ್ಸ್ತಾ ಇದ್ದೀರಾ? ನೀವ್ ಎಷ್ಟು ವಾರ್ನಿಂಗ್ ಕೊಟ್ಟರು ಅಷ್ಟೇ, ನಾನು EMI ಕಟ್ಟಲ್ಲ. ಏನ್ ಮಾಡ್ಕೊತೀರೋ ಮಾಡ್ಕೊಳ್ಳಿ, ಹೋಗಿ. ಅಂದ್ಹಾಗೆ ನಿಮ್ಮಮ್ಮ EMI ದುಡ್ಡು ಕಟ್ಟೋದಕ್ಕೆ ಎಷ್ಟು ಕಷ್ಟ ಪಡ್ತಿದ್ದಾಳೋ ಏನೋ.
ಹ್ಞೂ ಪಾಪ ಪಾಪ ಅವಳ ಜ್ಯುವೆಲರ್ಸ್ ಎಲ್ಲ ಅಡ ಇಡ್ತಿದ್ದಾಳೆ. ಈ ಮನೇಲಿ ನಾನ್ ದುಡ್ದಿರೋ ದುಡ್ಡಿಂದ ಮತ್ತೆ ಸ್ಟ್ರೆಸ್ ಮಾಡ್ಬಿಟ್ಟು ಹೇಳ್ತೀನಿ, ನಾನು ದುಡ್ದಿರೋ ದುಡ್ಡಿಂದ ತಗೊಂಡಿರೋ ಒಡವೆಗಳಿದೆ, ಅದನ್ನ ತಗೊಂಡ್ ಹೋಗೋಣ ಅಂತ ಬಂದಿದ್ದೀನಿ ನಾನು ನನ್ನ ಹೆಂಡತಿ. ಅಷ್ಟೇ ಅಲ್ಲ, ನಿಲ್ಸೋ. ನೀನ್ ಏನ್ ಅನ್ಕೊಂಡಿದ್ಯಾ? ಇದನ್ನೆಲ್ಲ ದೊಡ್ಡ ಸಾಧನೆ ಅನ್ನೋ ತರ ಹೇಳ್ಕೊತಾ ಇದೆಯಲ್ಲ. ಯಾಕೆ ನಿನ್ ಬೆಸ್ಟ್ ಫ್ರೆಂಡ್ ಭಾಗ್ಯ ಮಾಡಿದ್ ತಪ್ಪಲ್ವಾ? ನಾನ್ ಮಾಡಿದ್ ಮಾತ್ರ ನಿನ್ ಕಣ್ಣು ಕಾಣಿಸ್ತಿದ್ಯಾ? ಅಲ್ಲ, ಎಷ್ಟು ಬೇಗ ಈ ಜಡ್ಜ್ಮೆಂಟ್ ಬಂದ್ಬಿಟ್ಟಿಯಲ್ಲ. ನಾನ್ ಮಾಡಿದ್ದು ತಪ್ಪು ಅಂತ ಹೇಳ್ತಿದ್ಯಾ? ನಾಚಿಕೆ ಆಗಲ್ಲ ನಿನ್ಗೆ? ಅಲ್ಲ, ಅಕ್ಕ ಕೈ ತೊಳ್ಯಕ್ಕೆ ಇಲ್ಲೇ ಬರ್ಬೇಕು ತಾನೆ? ಹೋದ್ಲು ಅಕ್ಕ ಅಕ್ಕ ಅಕ್ಕ, ನಿಂಗ್ ಗೊತ್ತು ತಾನೆ ನಿನ್ನ ಬಿಟ್ಟೋದ್ರೆ ನಾನು ತುಂಬಾ ಮಿಸ್ ಮಾಡ್ಕೋತೀನಿ ಅಂತ. ನಂಗ್ ಬೇಜಾರಾಗತ್ತಕ್ಕ. ಅಕ್ಕ, ನನ್ನ ಆಟ ಆಡ್ಸೋಕೆ ಬಚ್ಚಿಕೊಂಡಿದ್ರೆ ಆಚೆ ಬಾ ಅಕ್ಕ. ಅಕ್ಕ, ತನ್ಯಕ್ಕ, ಅಕ್ಕ, ಅರೆ ಇದನ್ ತನ್ವಿಕನ್ ಗಿಫ್ಟ್ ಕೊಟ್ಟಿದೆ ತಾನೆ? ಇದ್ಯಾಕೆ ಇಲ್ಲಿ ಬಿದ್ದಿದೆ?